ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ದುರಾಸೆ ಸೊಸೆ ಹಾಗೂ ಸೋನು ಸೂದ್ ಅಣ್ಣ. ಒಂದು ದಿನ ಚಂದ್ರಕಾಂತ, ಛೀ, ಯಾವಾಗ ನೋಡಿದ್ರು ಅತ್ತೆ ಕೈಯಲ್ಲಿ ಉಗಿಸ್ಕೊಳ್ಳೋದೇ ಹೋಗ್ತಿದೆ. ಈ ಸಲನಾದ್ರೂ ನನ್ ಬುದ್ಧಿವಂತಿಕೆ ಉಪಯೋಗಿಸಿ ನಾನೇನು ಅಂತ ತೋರಿಸ್ಲೇಬೇಕು ಅಂತ ಅನ್ಕೊಂಡು ಒಂದ್ ಪ್ಲಾನ್ ಹಾಕಿದ್ಲು. ಸಡನ್ ಆಗಿ ಒಂದಿನ ಅವ್ರ ಅತ್ತೆ ಸೂರ್ಯಕಾಂತನ ಒಂದು ಬ್ಯೂಟಿ ಪ್ರಾಡಕ್ಟ್ ಶಾಪ್ಗೆ ಕರ್ಕೊಂಡೋದ್ಲು. ಏನೇ ಇದು? ಇದೇನೋ ಇನಾಗ್ರೇಷನ್ ತರ ಇದೆ. ಸಿನಿಮಾ ಆಕ್ಟರ್ ಏನಾದ್ರೂ ಬರ್ತಿದಾರಾ ಏನು? ಹೌದತ್ತೆ, ಅದು ನೀವೇ. ಇಲ್ ನೋಡಿ ಕತ್ರಿ, ಅಲ್ ನೋಡಿ ರಿಬ್ಬನ್. ಇದು ನನ್ ಶಾಪೇ. ಇದ್ರಲ್ಲಿ ಮೆನ್ ಅಂಡ್ ವುಮೆನ್ ಬ್ಯೂಟಿ ಪ್ರಾಡಕ್ಟ್ ಸಿಗುತ್ತೆ. ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ. ಬೋಣಿ ಮಾಡಿ ನನ್ಗೆ ಆಶೀರ್ವಾದ ಮಾಡಿ ಅತ್ತೆ. ಏನೋ ಅನ್ಕೊಂಡೆ ನಿನ್ ಬಗ್ಗೆ. ಒಳ್ಳೆ ಕೆಲ್ಸ ಮಾಡ್ದೆ ಬಿಡು. ಅತ್ಯಾಸೆ ಪಡ್ದೆ ಒಳ್ಳೆತನದಿಂದ ಕಷ್ಟಪಟ್ಟು ಸಂಪಾದನೆ ಮಾಡು ಅಂತ ಒಂದು ಹೇರ್ ಕಲರ್ನ ತಗೊಂಡ್ರು. 3 ದಿನ ಆದ್ಮೇಲೆ ಚಂದ್ರಕಾಂತ ಶಾಪ್ ಅಲ್ಲಿರೋ ಚೋಟು ಹತ್ರ ಬಂದು, ಏನೋ ಚೋಟು ಇದು, ಶಾಪ್ ಓಪನ್ ಮಾಡಿ 3 ದಿನ ಆಯ್ತು, ಯಾವ ಕಸ್ಟಮರು ಈ ಕಡೆ ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾಗ ಚಂದ್ರಕಾಂತ ಫೋನ್ಗೆ ಟಿಂಗ್ ಅಂತ ವಾಟ್ಸಪ್ ಮೆಸೇಜ್ ಒಂದು ಬಂತು. ಅದನ್ನ ಓದ್ಕೊಂಡು ಚೋಟು ಹತ್ರ, ಏನು ಸೋನು ಅಣ್ಣ ಚೆನ್ನಾಗ್ ಓದ್ಕೊಂಡು ಕೆಲ್ಸ ಇಲ್ದೆ ತರಕಾರಿ ಮಾಡ್ತಿರೋಳ್ಗೆ ಜಾಬ್ ಕೊಡ್ಸಿದ್ರಾ? ಗಾರೆ ಕೆಲ್ಸ ಮಾಡ್ತಿದ್ದ 80 ವರ್ಷದ ಮುದ್ಕಂಗೆ ಸಹಾಯ ಮಾಡಿದ್ರಾ? ಮಕ್ಕಳನ್ನೇ ಜೋಡೆತ್ಕೊಳ್ ತರ ಕಟ್ಕೊಂಡು ಹೊಲ ಉಳ್ತಿದ್ದ ಬಡವ ರೈತನಿಗೆ ಹೊಸ ಟ್ರಾಕ್ಟರ್ ಕೊಡ್ಸಿದ್ರಾ? ವಾರೇ ವಾ ಸೋನು ಬಾಯ್, ಟೇಕ್ ಎ ಬೋ. ಹೌದಕ್ಕ, ಒಂದ್ ಕಾಲದಲ್ಲಿ ಶ್ರೀಕೃಷ್ಣ ಯಾರು ಅಂದ್ರೆ ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ನ ತೋರ್ಸವ್ರು. ಈಗ ದೇವ್ರಂದ್ರೆ ಆ ಸೋನು ಅಣ್ಣನೇ ತೋರಿಸ್ತಿದಾರಕ್ಕ. ಹುಟ್ಟಿದ ಮಕ್ಳಿಗ್ ಕೂಡ ಸೋನು ಅಣ್ಣನ ಹೆಸರೇ ಇಡ್ತಾವ್ರೆ ಅಂತ ಹೇಳ್ತಿದ್ದಾಗ ಚಂದ್ರಕಾಂತಾಳಿಗೆ ಫ್ಲಾಶ್ ತರ ಐಡಿಯಾ ಒಂದು ಹೊಳಿತು. ತಕ್ಷಣ ಶಾಪ್ ಮುಂದೆ 6 ಅಡಿ ಸೋನು ಸೂದ್ ಕಟ್ಔಟ್ ನ ಮಾಡಿಸಿ 1000 ರೂಪಾಯಿ ಪ್ರಾಡಕ್ಟ್ಸ್ ನ ತಗೊಳ್ಳೋರಲ್ಲಿ 3 ಜನನ ಲಕ್ಕಿ ಡ್ರಾಗೆ ಸೆಲೆಕ್ಟ್ ಮಾಡಿ ಅವರು ಸೋನು ಸೂದ್ ಜೊತೆ ಸೆಲ್ಫಿ ಇಡಿಸ್ಕೋಬಹುದಂತ ಅನೌನ್ಸ್ಮೆಂಟ್ ಹೇಳ್ಸಿ ಸ್ಪೀಕರ್ ನ ಇಡ್ಸಿದ್ಲು. ಏನಕ್ಕ, ನಿಮ್ ಅತ್ತೆ ಜೊತೆ ಸೆಲ್ಫಿ ತಗೊಂಡಂಗೆ ಈಸಿಯಾಗಿ ಹೇಳ್ಬಿಟ್ಟೆ. ಅರೆ ಚೋಟು, ನೀನ್ ಚೋಟ ಕಣೋ, ಸುಮ್ನೆ ನೋಡ್ತಾ ಇರ್ಬೇಕಷ್ಟೇ ನೀನು ಅಂತ ಹೇಳಿದ್ಲು. ಆ ಅನೌನ್ಸ್ಮೆಂಟ್ ನ ಕೇಳಿದ ಜನ ಎಲ್ಲೆಲ್ಲಿಂದಾನೋ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ಶಾಪಿಂಗ್ ನ ಮಾಡಕ್ ಶುರು ಮಾಡಿದ್ರು. ತುಂಬಾ ಸಂತೋಷದಿಂದ ನೋಟು ಕಟ್ಟುಗಳನ್ನ ಮನೆಗ್ ತಗೊಂಬಂದಿದ್ ಚಂದ್ರಕಾಂತ ಅತ್ತೆ ನೋಡೋ ತರ ಆ ದುಡ್ಡು ಕಟ್ಟುಗಳನ್ನ ಟೇಬಲ್ ಮೇಲಿಟ್ಟು, ಅಬ್ಬಾ ತುಂಬಾ ಸುಸ್ತಾಗಿದೆ ಅತ್ತೆ, ಸ್ವಲ್ಪ ನೀರ್ ತಗೊಂಬರ್ಬಾರ್ದಾ ಅಂತ ಹೇಳಿದ ತಕ್ಷಣ ಸೂರ್ಯಕಾಂತ ಕುಡಿಯಕ್ ನೀರ್ ತಗೊಂಬರ್ತಿದ್ರು. ಈ ರೀತಿ ಅತ್ತೆ ಕೈಯಲ್ಲಿ ನೀರನ್ ತರ್ಸೋದು ಒಳ್ಳೆ ಮಜಾನೇ ಬಿಡು ಅಂತ ಹೇಳ್ಕೊಂಡು ನೀರನ್ನ ಕುಡ್ದು ಆ ದುಡ್ಡಿನ ಕಟ್ಟನ್ನ ಬೀರೊಳಗಿಟ್ಲು. 2ನೇ ದಿನ ಕೂಡ ಅದಕ್ಕಿನ 2ರಷ್ಟು ದುಡ್ಡನ್ನ ತಗೊಂಬಂದು ಟೇಬಲ್ ಮೇಲಿಟ್ಟು, ಅಪ್ಪ ಮೈ ಫುಲ್ಲು ನೋತಾ ಇದೆ, ಯಾರಾದ್ರೂ ಕೈಯೋ ಕಾಲೋ ಒತ್ತಿದ್ರೆ ಎಷ್ಟ್ ಚೆನ್ನಾಗಿರುತ್ತೋ ಅಂತ ಅತ್ತೆ ನೋಡ್ಕೊಂಡು ಹೇಳ್ತಿದ್ದಾಗೆ, ಹೌದು ಕಣೆ, ಆ ಸೋನು ಸೂದ್ ಜೊತೆ ಸೆಲ್ಫಿ ಅಂತ ಅನೌನ್ಸ್ ಮಾಡ್ದಂತೆ ಅದಾಗೋ ಕೆಲ್ಸನೇನೆ. ದುಡ್ಡು ಬರ್ಬೇಕಂದ್ರೆ ಈ ತರ ಇಷ್ಟಾದ್ರೂ ಬಿಲ್ಡಪ್ ಮಾಡ್ಬೇಕು. ನಿಮ್ಗೇನು ಗೊತ್ತಾಗಲ್ಲ ಅತ್ತೆ, ಸುಮ್ನಿರಿ ಅಂತ ಬೀರೋ ಒಳಗೆ ದುಡ್ಡನ್ನ ಇಟ್ಕೊಂಡ್ಲು. ಚಂದ್ರಕಾಂತ ಅನೌನ್ಸ್ ಮಾಡಿದ ಆ ಲಕ್ಕಿ ಡ್ರಾ ದಿನ ಬಂದೇ ಬಿಡ್ತು. ಜನ ಎಲ್ಲರೂ ಸೋನು ಸೂದ್ ಬರ್ತಾರೆ ಅನ್ನೋ ಸಂತೋಷದಿಂದ ಶಾಪ್ ಮುಂದೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು. ಎಷ್ಟೊತ್ತಾದ್ರೂ ಬರ್ದೇ ಇದ್ದ ಕಾರಣ ಜನರಲ್ಲಿ ಒಬ್ಬ ಆವೇಶದಿಂದ, ಸೋನು ಅಣ್ಣನ್ ಜೊತೆ ಸೆಲ್ಫಿ ಅಂದೆ ಎಲ್ಲಮ್ಮ? ಮನಸ್ಸಲ್ಲಿ ಚೋಟು, ಈಗ ಅಕ್ಕ ದೋಸೆ ತಿರುಗಿಸಿದಷ್ಟು ಈಸಿಯಾಗಿ ಮಾತನ್ನ ತಿರುಗಿಸಿ ಇವ್ರನ್ನ ಬಕ್ರ ಮಾಡ್ತಾಳೆ ಅಂತ ಹೇಳ್ತಿದ್ದಾಗ ಚಂದ್ರಕಾಂತ ಫೋನಲ್ಲಿ ಮಾತಾಡ್ತಾ ಇರೋ ಹಾಗೆ ಆಕ್ಟಿಂಗ್ ಮಾಡಿ, ಸೋನು ಅಣ್ಣ ಫ್ಲೈಟು ಮಿಸ್ ಆಯ್ತಂತೆ, ನನ್ನನ್ನೇ ಲಕ್ಕಿ ಡ್ರಾ ತೆಗ್ದು ಕಾರು ಬೈಕು ಗೋಲ್ಡ್ ಚೈನು ಕೊಡಕ್ ಹೇಳಿದ್ರು ಅಂತ ಹೇಳ್ತಿದ್ದಾಗೆ ಜನರಿಗೆ ತುಂಬಾ ಕೋಪ ಹತ್ತಿ ಒಬ್ಳು, ಕಾರು ನಮ್ಗೇನಕ್ಕೆ, ಸೋನು ಅಣ್ಣನ್ ಜೊತೆ ನಾವ್ ಸೆಲ್ಫಿ ತಗೋಬೇಕು, ಸೆಲ್ಫಿನ ತೆಗಿಸ್ತ್ಯಾ ಇಲ್ಲ ಚೀಟಿಂಗ್ ಏಸಿಟ್ಟು ಜೈಲೊಳಗ ಹಾಕಿಸ್ಬೇಕಾ ಅಂತ ಹೇಳಿದ ತಕ್ಷಣನೇ ಶಾಕ್ ಆಗಿ ಹೆದರ್ಕೊಂಡು, ಯಮ್ಮ ಸುಮ್ನೆ ಸೋನು ನನ್ನ ಹೆಸರು ಹೇಳಿ ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ದೆ
ಅಂತ ಭಯದಿಂದ ಗಡಗಡ ಅಂತ ನಡುಗ್ತಿದ್ಲು. ಅಷ್ಟ್ರಲ್ಲಿ ಅಲ್ಲೊಂದು ದೊಡ್ಡ ಕಾರ್ ಬಂದು ನಿಂತಿತು. ಎಲ್ಲಾರು ಸೈಲೆಂಟ್ ಆಗಿ ಕಾರ್ ಕಡೆ ನೋಡಿದ್ರು. ಅದ್ರೊಳಗಿಂದ ನಿಜವಾಗ್ಲೂ ಸೋನು ಸೂದು ಇಳಿದ್ರು. ಅಷ್ಟೇ, ಜನ ಒಂದೇ ಸತಿಗೆ ಶಾಕ್. ಸೋನು ಅಣ್ಣ ಜಿಂದಾಬಾದ್, ಸೋನು ಅಣ್ಣ ಜಿಂದಾಬಾದ್, ಸೋನು ಅಣ್ಣ ಜಿಂದಾಬಾದ್ ಅಂತ ಹೇಳ್ತಿದ್ದಾಗ ಚಂದ್ರಕಾಂತ ತಡ್ಕೊಳಕ್ ಆಗ್ದಿರೋ ಅಷ್ಟು ಸಂತೋಷದಿಂದ ಸೋನು ಸೂದ್ ಕಡೆ ಕೈಯನ್ನ ಚಾಚಿ ಅಣ್ಣ ಅಂತ ಸ್ಪೀಡ್ ಆಗಿ ನಡ್ಕೊಂಡ್ ಬರ್ತಿದ್ದಾಗ ಎಡ್ವಿ ಬಿದ್ದೋದ್ಲು. ಅಡ್ಗೆ ಮನೆಯಲ್ಲಿದ್ದ ಸೂರ್ಯಕಾಂತಾಳಿಗೆ ದೊಡ್ಡ ಶಬ್ದ ಒಂದು ಕೇಳಿಸಿ ತಕ್ಷಣ ಹೊರಗಡೆ ಬಂದ್ ನೋಡ್ದಾಗ ಚಂದ್ರಕಾಂತ ಮಂಚದಿಂದ ಕೆಳಗ್ ಬಿದ್ದು ಕಣ್ಣು ಮುಚ್ಕೊಂಡು, ಅಣ್ಣ ಸಮಯಕ್ಕೆ ದೇವ್ರ ತರ ಅಲ್ಲ ಅಲ್ಲ ಸೋನು ಸೂದ್ ಹಾಗೆ ಸೋನು ಸೂದೇ ಬಂದ್ಬಿಟ್ರ ಅಂತ ಹೇಳ್ತಿದ್ದಾಗ ಸೂರ್ಯಕಾಂತ ಇವಳ್ ಹಗ್ಲಿನ್ ಕನ್ಸು ಹಾಳ್ ಬಿದ್ದೋಗ ಅಂತ ಟಪ್ ಅಂತ ನೀರನ್ನ ಮುಖದ ಮೇಲೆ ಚೆಲ್ಲಿದ್ರು. ಕಣ್ ತೆಗೆದ್ ನೋಡಿದ್ ಚಂದ್ರಕಾಂತ, ಅತ್ತೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ ನೀವು, ಬನ್ನಿ ಬನ್ನಿ ಸೆಲ್ಫಿ ತಗೊಳ್ಳೋಣ. ಅರೆ ಇರಿ ಅಣ್ಣ, ದೂಕ್ಬೇಡಿ ಇರಿ ಇರಿ ಅಂತ ಹೇಳ್ತಿದ್ದಾಗ, ಎಲ್ಲ ಇವಳ ಏನ್ ಅವತಾರ, ಇವಳಿನ್ನೂ ಕನ್ಸಿಂದ ಹೊರಗ್ ಬಂದಿಲ್ಲ ಅನ್ಸುತ್ತೆ ಅಂತ ಹೇಳಿ ಮತ್ತೆ ಅವಳ ಮುಖಕ್ಕೆ ನೀರನ್ನ ಚೆಲ್ಲಿದ್ರು. ನಿದ್ದೆಯಿಂದ ಎದ್ದ ಚಂದ್ರಕಾಂತ 1 ಸೆಕೆಂಡ್ ತಡವರ್ಸಿ, ಏನಿದು ನಾನ್ ಎಲ್ಲಿದ್ದೀನಿ, ಶಾಪಲ್ಲಿಲ್ವಾ ಅಂತ ಹೇಳ್ತಾ ಆ ಕಡೆ ಈ ಕಡೆ ನೋಡ್ಕೊಂಡು ಟಪಟಪ ಅಂತ ಬೀರೋ ಹತ್ರಕ್ ಹೋಗಿ ಓಪನ್ ಮಾಡಿ ನೋಡ್ದಾಗ ಅದ್ರೊಳಗ್ ದುಡ್ಡಿಲ್ಲ. ಅತ್ತೆ ಇಲ್ಲೇ ನಿಮ್ ಕಣ್ ಮುಂದೆನೆ ಅಷ್ಟೊಂದ್ ದುಡ್ಡಿತ್ನಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಕೇಳ್ತಿದ್ದಾಗ, ಓ ಹಂಗ ಕತೆ, ಸ್ವಲ್ಪ ನೀರ್ ತಗೊಂಬರಕ್ ಹೇಳ್ತೀಯಾ, ಕೈ ಕಾಲ್ ಒತ್ತಕ್ ಹೇಳ್ತೀಯಾ ಅಂತ ಕೇಳ್ದಾಗ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು, ಮನೆಯೆಲ್ಲ ಕೇಳ್ಸೋಗೆ ಕನ್ಸ್ಕೊಂಡೆ ಅಲ್ವೇನೆ, ಸರಿ ನಿನ್ ಕತೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ತಿದ್ದೆ ನಾನೂನು, ನಿನ್ ಸುಳ್ಳುಗೊಂದಷ್ಟ್ ಬೆಂಕಿ ಹಾಕ. ಮಸ್ತ್ ದುಡ್ಡನ್ ಸಂಪಾದನೆ ಮಾಡಿ ನಿಮ್ ಮುಂದೆ ಮಸ್ತ್ ಬಿಲ್ಡಪ್ ಕೊಟ್ನಲ್ಲ, ಇದೆಲ್ಲಾನು ಕನ್ಸ ಅಂತ ಆಶ್ಚರ್ಯ ಪಡ್ತಿದ್ದಾಗ, ನಿನಗೆ ಬಿಲ್ಡಪ್ ಜಾಸ್ತಿ ಬಿಸ್ನೆಸ್ ಕಡಿಮೆ ಅಂತ ನಿನ್ ಕನ್ಸಲ್ ಕೂಡ ನಿರೂಪಿಸ್ಕೊಂಡೆ, ಇನ್ ಸಾಕು ಬಿಡು, ಎದ್ದು ಬಟ್ಟೆ ಹೋಗು ಅಂತ ಹೊರಟೋದ್ರು. ಸೋನು ಅಣ್ಣ, ನಮ್ಮ ಅತ್ತೆನ್ ಕೂಡ ಸ್ವಲ್ಪ ಎತ್ಕೊಂಡೋಗಿ ಯಾರಿಗಾರು ಗಿಫ್ಟ್ ಕೊಡ್ಬಾರ್ದಾ ಅಂತ ಗುಣಗಾಡಿದ್ಲು.